ಹೇಳಿ. ಕನ್ಕ್ಲೂಷನ್ ಏನ್ ಬರೀತೀರಾ ಇಲ್ಲಿ? There is no significant difference between psychological health. ಕರೆಕ್ಟ್. ಓಕೆ, ಅದನ್ನೇ ಬರೀರಿ. ದೇರ್ ಈಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್. ದೇರ್ ಈಸ್ ನೋ significant difference between psychological health of psychological health of corporate health of corporate executives, corporate executives in 3 fields, in given 3 fields. ಬ್ಯಾಂಕಿಂಗ್ ಸೆಕ್ಟರ್ ಅದೆಲ್ಲ ಕೊಟ್ಟಿದಾರಲ್ಲ, ಅದೆಲ್ಲ ಬರೀಬೇಕು ನೀವು. ಸೊ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ. ಇನ್ ಗಿವನ್ 3 fields ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್, ಆಮೇಲೆ ಅವ್ರು ಏನ್ ಕೊಟ್ಟಿದ್ದಾರೆ, ಬ್ಯಾಂಕಿಂಗ್ ಫೀಲ್ಡ್, ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ಸ್. ಓಕೆ, ದಿಸ್ ಇಸ್ ವಿ ಅಕ್ಸೆಪ್ಟ್ ದ ನಲ್ ಹೈಪೋಥಿಸಿಸ್. ಮೀನ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಮಾಡಿದೀವಿ ನಾವು, ಕ್ಲೇಮ್ ಮಾಡಿದೀವಿ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಅಂತ ಅರ್ಥ. ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಸೈಕಾಲಜಿಕಲ್ ಹೆಲ್ತ್ ಆಫ್ ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಸ್ ಇನ್ 3 ಗಿವನ್ ಫೀಲ್ಡ್ಸ್. ಅಂದ್ರೆ ಏನು, ಎಲ್ಲಾರ್ದು ಸೈಕಾಲಜಿಕಲ್ ಹೆಲ್ತ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ ಅಂತ ಅರ್ಥ. ದೇರ್ ಇಸ್ ನೋ ಡಿಫ್ರೆನ್ಸ್ ಅಂದ್ರೆ ಏನು, ಎಲ್ಲಾರ್ದು ಸೇಮ್ ಆಗಿರುತ್ತೆ, ಈಕ್ವಲ್ ಇರುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ಎಕ್ಸಿಕ್ಯೂಟಿವ್ 1, ಎಕ್ಸಿಕ್ಯೂಟಿವ್ 2, 3, 4, 5, 6 ಎಕ್ಸಿಕ್ಯೂಟಿವ್ಸ್ ಇದಾರಲ್ಲ ಇನ್ ಡಿಫ್ರೆಂಟ್ ಸೆಕ್ಟರ್ಸ್. ಸೊ ದೇರ್ ಸೈಕಾಲಜಿಕಲ್ ಹೆಲ್ತ್ ವಿಲ್ ಬಿ ಸೇಮ್, ಮೀನ್ಸ್ ದೇರ್ ಇಸ್ ನೋ ಡಿಫ್ರೆನ್ಸ್. So this is what we are concluding here. So this is one way ANOVA. So ಏನಾದ್ರು ಡೌಟ್ ಇದ್ರೆ ಕೇಳಿ ಇದ್ರಲ್ಲಿ. ಆಲ್ಮೋಸ್ಟ್ ಒನ್ ವೇ ANOVAನೇ ಬರುತ್ತೆ ಅಲ್ವಾ ಮ್ಯಾಮ್ ಎಕ್ಸಾಮ್ಗೆ? ಹೇಳಕ್ಕಾಗಲ್ಲಮ್ಮ, ಇದು 2022 ಅಲ್ಲಿ ಕೇಳಿದ್ದಾರೆ, 23 ಅಲ್ಲಿ ಒನ್ ವೇ ಕೇಳಿದ್ದಾರೆ, 22 ಅಲ್ಲಿ ಒನ್ ವೇ ಕೇಳಿದ್ದಾರೆ. ಆಲ್ಮೋಸ್ಟ್ ನೆಕ್ಸ್ಟ್ ಒಂದು ಸಮ್ ಮಾಡಿಸ್ತೀನಿ, ಅದು 21 ಅನ್ಸುತ್ತೆ. ಸೊ ಅದರಲ್ಲಿ 2 ವೇ ಕೇಳಿದ್ದಾರೆ. 2020 ಅಲ್ಲಿ 2 ವೇ ಕೇಳಿದ್ದಾರೆ. ಸೊ ಅದನ್ನ ನಾಳೆ ಮಾಡೋಣ, ಆಯ್ತಾ? ಓಕೆ Ma'am, how can we rectify one way or two way, ma'am? ಅದೇ ಹೇಳಿದ್ನಲ್ಲಪ್ಪ ನಾನು, ಒನ್ ವೇ ಅಂದ್ರೆ 1 ಕ್ರೈಟೀರಿಯಾ ಮಾತ್ರ ಕೇಳಿರ್ತಾರೆ ಅವರು. 1 ಟೈಪ್ ಆಫ್ ಕ್ವಶನ್ಸ್ ಅವ್ರು ಕೇಳಿದ್ರೆ ಒನ್ ವೇ ANOVA. ನಾನು ಡಿಫ್ರೆನ್ಸ್ ನಾನು ವಾಟ್ಸಪ್ ಅಲ್ಲಿ ಹಾಕಿದೀನಲ್ವಾ, 2 ಸಮ್ಸ್ ಹಾಕಿದೀನಿ. ಸೊ ಅದ್ರಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಒನ್ ವೇ ಯಾವುದು, 2 ವೇ ಯಾವುದು ಅಂತ. ವಾಟ್ಸಪ್ ಓಪನ್ ಮಾಡಿ. So you can differentiate which one is one way and which one is 2 way. So one type of question ಕೇಳಿದ್ರೆ, 1 criteria ಮೇಲೆ question ಕೇಳಿದ್ರೆ ಅದು one way ANOVA. As in 2020 they have given 2 options, A and B, so that is 2 way, ma'am. Yes, that is 2 way ANOVA. The 6 candidates and the judgment of the 4 judge. ಇಲ್ಲಿ 2 criteria. ಕರೆಕ್ಟ್, ಇಲ್ಲಿ 2 ಕ್ರೈಟೀರಿಯಾ ಇದೆ ನೋಡಿ. ಕ್ಯಾಂಡಿಡೇಟ್ಸ್ ಬಗ್ಗೆನೂ ಕ್ವಶನ್ ಕೇಳಿದ್ದಾರೆ, ಜಡ್ಜಸ್ ಮೇಲೂ ಕ್ವಶನ್ ಕೇಳಿದ್ದಾರೆ. 2 criteria, ಕ್ಯಾಂಡಿಡೇಟ್ಸ್ ಆರ್ ದೇರ್, ಜಡ್ಜಸ್ ಆರ್ ದೇರ್. ಪರ್ಫಾರ್ಮೆನ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ಈಸ್ 1 criteria, judgment of the judges is another criteria. 2 criteria are there, that's why it is 2 way ANOVA. They will ask one question means that is 1 way. They will ask 2 questions, that is 2 way. ಆ ರೀತಿ ನೀವು ತಿಳ್ಕೋಬಹುದು. Yes ma'am. Ma'am, for 2 way how many steps are there, ma'am? 1, 2 steps important ನಿಂಗೆ? 12 steps ಇದೆ. 12 steps are there. ಸೊ ನಾಳೆ ಸಾಲ್ವ್ ಮಾಡ್ತೀನಿ ಅದನ್ನ. ಈಗ ಲೇಟ್ ಆಯ್ತು ನನಗೆ. ಮಾಡ್ತೀರಾ ಮ್ಯಾಮ್? ಏನಮ್ಮ? ಮಾಡ್ತೀರಾ ಮ್ಯಾಮ್? ನಂಗೆ ಕೇಳಿ, ಫಸ್ಟ್ ಯಾರು ಕೇಳಿದ್ರಿ? ಮ್ಯಾಮ್ ಡಿಸಿಷನ್ ಟ್ರೀ ಯಾವಾಗ ಮಾಡ್ತೀರಾ? ಮ್ಯಾಮ್ ಬಿಒ ಎಕ್ಸಾಮ್ ಮುಗಿಲಿ. ಯಾವಾಗಿದೆ ಮ್ಯಾಮ್? ವೆಡ್ನೆಸ್ಡೇ ಇದೆ ಮ್ಯಾಮ್. ವೆಡ್ನೆಸ್ಡೇ ಇದೆನಾ? ಮಾಡೋಣ ತಗೊಳ್ಳಿ. ಇದು 2 way 1 ಮುಗಿಸ್ತೀನಿ. ಯಾಕಂದ್ರೆ ನಾವು ರೆಗ್ಯುಲರ್ ಸ್ಟೂಡೆಂಟ್ಸ್ ಅಲ್ಲ ಮ್ಯಾಮ್, ಅದಕ್ಕೇನೆ. ಯು ಆರ್ ವರ್ಕಿಂಗ್ ಪೀಪಲ್? Yes ಮ್ಯಾಮ್. ಓಕೆ. ಸೊ ನಾಳೆ ನಾನು 2 way ANOVA ಮುಗಿಸ್ತೀನಿ. ಹಾ ಮ್ಯಾಮ್. ಸೊ ಆಮೇಲೆ ಇದು ಕೈ ಸ್ಕ್ವೇರ್ ಟೆಸ್ಟ್ ಇದೆ, ಎಫ್ ಟೆಸ್ಟ್ ಇದೆ, ಅದೆಲ್ಲ ಮಾಡೋದು ಬೇಡವಾ? ಮಾಡಿ ಮ್ಯಾಮ್, ಒಂದೊಂದ್ಸಲ ಮಾತ್ರ ಮಾಡಿ ಹೇಳ್ಕೊಂಡು ಕೊಡಿ Ma'am, first you finished this ANOVA and decision tree. After that no, decision tree is different. Decision tree comes in module 6. ಇದು module 4 ಇದು, ಆಯ್ತಾ? module 4 ಅಲ್ಲೇ ನಿಮಗೆ ತುಂಬಾ ಸಮ್ಸ್ ಇದೆ, ಕೈ ಸ್ಕೋರ್ ಇದೆ, ಇಂಪಾರ್ಟೆಂಟ್.
ಕೈ ಸ್ಕ್ವೇರ್ 10 marks ಅಲ್ಲಿ ಕೇಳಿದ್ದಾರೆ ನೋಡಿ. Yes, ma'am. Chi But for square BCU, ಬೇರೆ they ಮಾಡ್ಸಿ might ಮ್ಯಾಮ್. ask decision tree for 15 marks. ಹಾ, ಕೇಸ್ ಸ್ಟಡಿ 15 marks ಅಲ್ಲಿ ಕೊಟ್ಟಿದ್ದಾರೆ. ಡಿಸಿಷನ್ ಟ್ರೀ 10 marksಗೂ ಕೇಳಿದ್ದಾರೆ. Yes, ma'am. ಸೊ ಫಸ್ಟ್ ನಾನು ನಾಳೆ ಅನೋವಾ 2 ಮುಗಿಸ್ತೀನಿ. ನಿಮ್ಗೆ ಇಲ್ವಾ ಅದು ಅನೋವಾ 2 ಇಲ್ವಾ? ಒನ್ ವೇ ಇದೆ ಮ್ಯಾಮ್, BU ಅವ್ರಿಗೆ ಇದೆ ಮ್ಯಾಮ್. It is there for BCU as well, ma'am. ಹಾ, ಸೊ ನಾಳೆ 2 ವೇ ಅನೋವಾ ಮುಗಿಸೋಣ. ಓಕೆ, ಎಸ್ ಮ್ಯಾಮ್. ಅದಾದ್ಮೇಲೆ Ma'am, ಕೈ ಸ್ಕ್ವೇರ್ 2023 ಅಲ್ಲಿ using ANOVA check whether there is a difference in the cricket score, players, different teams, 5 cities from the given data is there, no ma'am? That one way ANOVA, no ma'am. Details ಕೊಟ್ಟಿದ್ದಾರೆ, team A, B, C, D ಕೊಟ್ಟಿದ್ದಾರೆ. ಒಂದ್ ನಿಮಿಷ ನೋಡ್ತೀನಿ ರೀ. Yes ma'am, 2023 ma'am. 23 ಕ್ವಶನ್ ಪೇಪರ್. Yes ma'am. ಎಷ್ಟನೇ ಕ್ವಶನ್? Please complete this chapter completely, ma'am. Please, ma'am. ಏನಮ್ಮ? This chapter completely finish it off, ma'am. T test and F test. ಟಿ ಟೆಸ್ಟ್ ನಿಮ್ಗೆ ಕೇಳಲ್ಲ, ಎಫ್ ಟೆಸ್ಟ್ ಕೇಳ್ತಾರೆ. ಓಕೆ, ಎಫ್ ಟೆಸ್ಟ್ ಇದೆ, ವಿಲ್ಕಾಕ್ಸನ್ ರ್ಯಾಂಕ್ ಟೆಸ್ಟ್ ಇದೆ, ಆಮೇಲೆ ಮತ್ತೆ ಯಾವ್ದಿದೆ, ಕೈ ಸ್ಕ್ವೇರ್ ಟೆಸ್ಟ್ ಇಂಪಾರ್ಟೆಂಟ್, ಅದಂತೂ ಕೇಳೇ 10 marks ಕೈ ಸ್ಕ್ವೇರ್ ಟೆಸ್ಟ್. Yes, ma'am. That problem can you share for group after any place? ನೀವ್ ಯಾವ್ದು ಕೇಳಿದ್ದು 2023 ಕ್ವಶನ್ ಪೇಪರ್ ಅಲ್ಲಿ? ವಿಚ್ Yes, ವಿಚ್ ma'am. ಯಾವ 11th ಸೆಕ್ಷನ್? question. ಯಾವ ಸೆಕ್ಷನ್? Section B ma'am. ಸೆಕ್ಷನ್ ಬಿ 11th. ಅಲ್ಲಿ ಎಷ್ಟು? 11th, 8th, 11th. ದಿಸ್ ಇಸ್ ಡಿಸಿಷನ್ ಟ್ರೀ ಮಾ. Using company- ANOVA. ಎಲ್ಲಿದೆ ಯೂಸಿಂಗ್ ಅನೋವಾ ಅಂತ? Oh, this is my paper. ದಿಸ್ ಇಸ್ ಮಾಡ್ಯೂಲ್ 6 ಡಿಸಿಷನ್ ಥಿಯರಿ. Yes ma'am. ಓಕೆ, ಇದು ಅನೋವಾ ಅಲ್ಲ, ಡಿಸಿಷನ್ 3 ಇದು. ಡನ್. Yes ma'am. ಸರಿ, ನಾಳೆ ಇದ್ ಮಾಡೋಣ. ನಾಳೆ 2 ವೇ ಅನೋವಾ ಮುಗಿಸ್ತೀನಿ, ಅಲ್ಲಿಗೆ ಅನೋವಾ ಆಗೋಗುತ್ತೆ. Ma'am, F ಸರಿನಾ? test, ma'am. ಎಲ್ಲ 1 month ಸಮ್ ಮಾಡಿದ್ರೆ ಸಾಕಲ್ವಾ? ಕಾನ್ಸೆಪ್ಟ್ ಅರ್ಥ ಎಸ್ ಮಾಡ್ಕೊಳ್ಳಿ. ಮ್ಯಾಮ್. ಎಸ್ ಮ್ಯಾಮ್. Ma'am, F test also, ma'am. F test. ಎಫ್ ಟೆಸ್ಟ್ ಮಾಡಿಸ್ತೀನಿ ನಾಳೆ. ವಿಲ್ಕಾಕ್ಸನ್ ರ್ಯಾಂಕ್ ಟೆಸ್ಟ್ ಇದೆ, ಅದು ಇಂಪಾರ್ಟೆಂಟ್. ಎಫ್ ಟೆಸ್ಟ್ ಮಾಡಿಸ್ತೀನಿ ಒಂದು. ಅದಾದ್ಮೇಲೆ ಕೈ ಸ್ಕ್ವೇರ್ ಟೆಸ್ಟ್ ಮಾಡಿಸ್ತೀನಿ. ಅಲ್ಲಿಗೆ ಮಾಡ್ಯೂಲ್ 4 ಮುಗಿಯುತ್ತೆ ಅಂದ್ರೆ ಇಂಪಾರ್ಟೆಂಟ್ ಮಾತ್ರ ಇದು. ನೀವು Okay. ಬರೀ ಕ್ವಶನ್ ಪೇಪರ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಲ್ವಾ? ಎಸ್ ಮ್ಯಾಮ್. Yes ma'am. ಸೊ ಇಷ್ಟು ಸಾಕು ಅನ್ಸುತ್ತೆ ನಿಮ್ಗೆ. ಕ್ವಶನ್ ಪೇಪರ್ಸ್ ಅಂದ್ರೆ ಕ್ವಶನ್ ಪೇಪರ್ಸ್ ಅಷ್ಟೇ ಏನಿದೆ ಅದನ್ನ ನೋಡ್ಕೊಂಡ್ರೆ ಸಾಕು. ಒಂದು 4 years ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಸಾಕು. Ma'am, and normal distribution sums are also there, ma'am. Like how to do that, ma'am? ಅದು ಪ್ರೊಬಬಿಲಿಟಿ, ಅದು ಪ್ರೊಬಬಿಲಿಟಿ Okay, ಸಮ್ಸ್. ಅದು okay. ಅದು ಈಸಿ ಇದೆ, ಅದನ್ನು ಮಾಡ್ಬೋದು. ಪ್ರೊಬಬಿಲಿಟಿಯಲ್ಲಿ ಬರುತ್ತೆ ಅದು. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯಾರೋ ಕಳ್ಸಿದಾರೆ ನೋಡಿ 4-5 ಸಮ್ಸ್. ಸೊ ಅದೆಲ್ಲ I only have shared. ಯು ಶೇರ್ಡ್ ದಟ್. Shared in group. Yes, ma'am. Okay, so that is all comes under probability distribution. Probability is ಈಸಿ ಇದೆ. ಸೊ 4 ಸಮ್ಸ್ ಬೇಕಿದ್ರೆ ನಾನು ನಿಮಗೆ ಮಾಡಿ ಕಳಿಸ್ತೀನಿ. ಅಂದ್ರೆ ನೀವು ರೆಕಾರ್ಡ್ ಇದು ಮಾಡಿ ಕ್ಲಾಸಲ್ಲೇ ಮಾಡ್ಬೇಕು ಅಥವಾ ರೆಕಾರ್ಡ್ ಮಾಡಿ ಕಳ್ಸಿರೋ ಆಗುತ್ತೋ? ರೆಕಾರ್ಡ್ ಮಾಡಿ ಕಳ್ಸಿ ಮ್ಯಾಮ್, ಆಗುತ್ತೆ. Class, ma'am. ಯಾಕೆ ಎಕ್ಸಾಮ್ಸ್ Record. ಬಟ್ ವೆರಿ ಶಾರ್ಟ್ ಪೀರಿಯಡ್ ಅಲ್ವಾ? ವೆನೆಸ್ಡೇ ಅಂತ ಹೇಳ್ತಾ ಇದ್ದೀರಾ? BU ಅವ್ರಿಗೆ ವೆಡ್ನೆಸ್ಡೇ ಮ್ಯಾಮ್. ಸ್ಟಾಟ್ಸ್ ಜಸ್ಟ್ ಅಂದ್ರೆ ಇದು ರಿಪೀಟರ್ಸ್ ಅಥವಾ ಇದು ಫ್ರೆಶರ್ಸ್ ಮ್ಯಾಮ್. ಫ್ರೆಶರ್ಸ್? ಹಾ. ಓಕೆ. 18th ಅಂದ್ರೆ ಜುಲೈ 18th? ಮ್ಯಾಮ್ ಜುಲೈ 3rd. That is July for 3rd BCU, ma'am. 18th is for BCU. 18th for BCU, yeah, July. So this is July 3rd BU ಇದೆನಾ? ಎಸ್ ಮ್ಯಾಮ್. B July 15th ಐತೆ ma'am. ಸರಿ, ನಾನು ಟ್ರೈ ಮಾಡ್ತೀನಿ ಆಯ್ತಾ? ಸರಿ ಮ್ಯಾಮ್. Yes ma'am. ಸೊ ನಾಳೆ ನಿಮ್ಗೆ ಇದನ್ನ ಮಾಡ್ತೀನಿ, 2 ವೇ ಅನೋವಾ ಮಾಡ್ತೀನಿ. ಅದಾದ್ಮೇಲೆ ಕೈ ಸ್ಕ್ವೇರ್ ಮಾಡೋಣ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನಿಮಗೆ ಕಳಿಸಿ, ನಾನು ಮಾಡ್ಬಿಟ್ಟು ಕಳಿಸ್ತೀನಿ. Yes, ma'am. Probability. So ma'am. share that problem, ma'am, like that. Today you have shared, no, ma'am, like that. ಏನ್ ಶೇರ್ ಮಾಡ್ಬೇಕಮ್ಮ?
Ma'am, question you shared today, no ma'am, like that. ಹಾ So can you ಹಾ do it? ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಕ್ವಶನ್ ಹಾಕ್ಬೇಕಾ? Yes, ma'am. ಸರಿನಾ ಆಯ್ತು. ಓಕೆ ಮ್ಯಾಮ್ ಪ್ರೊಬ್ಯಾಬಿಲಿಟಿ ಒಂದೆರಡು ಮೂರು ಸಮ್ ಮಾಡಿಸಿ ಮ್ಯಾಮ್, ಅದು ನಾವು ನೋಡ್ಕೊಂತೀವಿ. ಪ್ರೊಬಬಿಲಿಟಿ ಅದೇ ಅವ್ರು ಕಳ್ಸಿದಾರಲ್ಲ ಪಿಕ್ಸ್, ಅದನ್ನ ಮಾಡ್ಲಾ ಅದು? ಮಾಡಿ ಮ್ಯಾಮ್. ಮ್ಯಾಮ್ ಓಕೆ. ಎಸ್ ಮ್ಯಾಮ್ ಮಾಡಿ PDF ಮಾಡಿ ಸೆಂಡ್ ಮಾಡಿ ಮ್ಯಾಮ್. ಕ್ಲಾಸ್ ಮಾಡೋದ್ ಬೇಡ? ಬೇಕು ಮ್ಯಾಮ್. ಕ್ಲಾಸ್ ಮಾಡ್ಬೇಕು ಅಥವಾ ರೆಕಾರ್ಡ್ ಮಾಡಿ ಕಳಿಸ್ಬೇಕು? Class ರೆಕಾರ್ಡ್ ಹೆಂಗಾದ್ರೂ ಫೈನ್ ಮ್ಯಾಮ್. ಹೌದಾ? Ma'am, recording will be helpful. ಓಕೆ, ನಾನು ಸಾಲ್ವ್ ಮಾಡ್ಬಿಟ್ಟು ಪಿಕ್ ಕಳಿಸಿ ಅದು ರೆಕಾರ್ಡ್ ಮಾಡಿ ಕಳಿಸ್ಬಿಡ್ಲಾ? ಎಸ್ ಮ್ಯಾಮ್. Yes, ma'am. ಎಸ್ ಮ್ಯಾಮ್, ಅದು PDF ಮಾಡಿ ರೆಕಾರ್ಡ್ ಮಾಡಿ ಕಳ್ಸಿದ್ರೆ ಬೆಟರ್ ಮ್ಯಾಮ್. Ma'am, this ANOVA topic you cover it today, ma'am. Tomorrow we can go with the topic. ಇಲ್ಲಮ್ಮ, ನಂಗೆ ಅಡಿಗೆ ಮಾಡ್ಬೇಕಲ್ವಾ ನಾನು. No, ma'am, take your own time, not like that. ಇವಾಗ ಆಗೋದಿಲ್ಲ. ಸೊ ನಾಳೆ ನೋಡೋಣ ಅಂತೆ. ನಾಳೆ ಯಾವಾಗ ಫ್ರೀ ಆಗ್ತೀರಾ ನೀವು? ಈವ್ನಿಂಗ್ ಮ್ಯಾಮ್. ಈವ್ನಿಂಗಾ? ಓಕೆ, ನಂಗೆ ಕಾಲೇಜ್ ಇರುತ್ತೆ, ನನ್ನ ಮನೆ ಬರೋದು 4:30 ಆಗುತ್ತೆ. ಸೊ ನಾಳೆ 7ಗೆ ಮಾಡೋಣ ಆಯ್ತಾ? ಆಫ್ಟರ್ನೂನ್ ಫ್ರೀ ಇರ್ತೀವಿ ಮ್ಯಾಮ್. ಆಫ್ಟರ್ನೂನ್ ಫ್ರೀ ಇರ್ತೀರಾ? ಎಸ್ ಮ್ಯಾಮ್. ಲೆಟ್ ಮೀ ನೋ, ನಾನು ನೋಡ್ಬಿಟ್ಟು ಹೇಳ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು. ಹಾ ಓಕೆ. ಸರಿನಾ? ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಒನ್ ವೇ ANOVA ಎರಡೇ ಸಮ್ಸ್ ನಾನು ಮಾಡ್ಸಿರೋದು ಆಯ್ತಾ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಿ. ಸೇಮ್ ಟೈಪ್ ಇದೇ ತರನೇ ನೀವು ಸ್ಟೆಪ್ಸ್ ಇಟ್ಕೊಂಡ್ಬಿಟ್ಟು ನೀಟಾಗಿ ಮಾಡಿ, ಏನು ಚೇಂಜಸ್ ಇರಲ್ಲ ಇದರಲ್ಲಿ. ಓಕೆ, ಪ್ರಾಕ್ಟೀಸ್ ಮಾಡ್ಬೇಕು. ಎಲ್ಲ ಸ್ಟೆಪ್ಸ್ ನೆನಪಿಟ್ಕೋಬೇಕಲ್ವಾ ಮ್ಯಾಮ್? ಹೌದು ಹೌದು. ಸರಿನಾ? ಓಕೆ. ಸೊ ಓಕೆ, ವಿ ವಿಲ್ ಸ್ಟಾಪ್ ಹಿಯರ್. ಸೊ Yes, ma'am. ಟುಮಾರೋ, ಓಕೆ, ಸೊ ಟುಮಾರೋ ವಿಲ್ ಕಂಟಿನ್ಯೂ. ಓಕೆ, ಇದು ನಾನು PDF ಮಾಡಿ ಕಳಿಸ್ತೀನಿ ನಿಮಗೆ, ಇದು PPT ನಾನು ಕಳಿಸ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ Thank ಮಚ್. you, ma'am. ಎಸ್ ಮ್ಯಾಮ್. Thank you, ma'am. ಓಕೆ.